ನಟ ನಿರೂಪಕ ಮಾಸ್ಟರ್ ಆನಂದ್ ಹಾಗೂ ಯಶಸ್ವಿನಿ ಅವರ ಪುತ್ರ ಕೃಷ್ಣ ಚೈತನ್ಯ ಕಶ್ಯಪ್ ಅವರು ಚಿಕ್ಕಮಗಳೂರಿನಲ್ಲಿ ಗುರುಕುಲವೊಂದರಲ್ಲಿ ಓದುತ್ತಿದ್ದಾರೆ. ವಸ್ತುಗಳ ಬೆಲೆ ಗೊತ್ತಾಗಬೇಕು, ಮೌಲ್ಯ ಕಲಿಬೇಕು, ಸಂಬಂಧಗಳ ಅರ್ಥ ಗೊತ್ತಾಗಬೇಕು ಎಂದು ಅವರು ಪುತ್ರನನ್ನ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸುತ್ತಿದ್ದಾರೆ. ನಾಳೆ ಕೆಲಸ ಮಾಡುವಾಗ ಸಮಸ್ಯೆ ಬಂದಾಗ ಅದನ್ನ ಎದುರಿಸಲು ನನ್ನ ಮಗ ಸಿದ್ಧ ಆಗಿರಬೇಕು. ಲಕ್ಸುರಿ ಲೈಫ್ನಲ್ಲಿಯೇ ನನ್ನ ಮಗ ಬೆಳೆಯಬಾರದು ಎಂದು ಹೇಳುತ್ತಾರೆ ಮಾಸ್ಟರ್ ಆನಂದ್. ಮಗನನ್ನ ಹಾಸ್ಟೆಲ್ನಲ್ಲಿ ಬಿಟ್ಟಿರೋದು ನಮಗೆ ಬೇಸರ, ಅವನಿಗೂ ಬೇಸರವೇ. ಹಾಸ್ಟೆಲ್ಗೆ ಹೋದರೆ ಅವನು ಅಳ್ತಾನೆ, ನಾವು ಅಳ್ತೀವಿ ಎಂದು ಮಾಸ್ಟರ್ ಆನಂದ್ ಹೇಳಿದ್ದಾರೆ. ಮಗ ಹಾಸ್ಟೆಲ್ಗೆ ಹೋಗಿ 3 ತಿಂಗಳು ಆಗಿದೆ. ಈಗಲೇ ನಮಗೆ ಇದರ ರಿಸಲ್ಟ್ ಸಿಕ್ಕಿದೆ ಎಂದು ಮಾಸ್ಟರ್ ಆನಂದ್ ಹೇಳಿದ್ದಾರೆ. ಮಗ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬದುಕಬೇಕು, ನಾಳೆ ಅವನಿಂದ ಯಾವುದೇ ಸಮಸ್ಯೆ ಆಗಬಾರದು ಎಂದು ಮಾಸ್ಟರ್ ಆನಂದ್ ಅವರು ಗುರುಕುಲಕ್ಕೆ ಸೇರಿಸಿದ್ದಾರಂತೆ. ಮನೆಯಲ್ಲಿದ್ದಾಗ ಯಾವಾಗ ನೋಡಿದರೂ ವಿಡಿಯೋ ಗೇಮ್ ಆಡ್ತಿದ್ದ. ಮನೆಗೆ ಬಂದಾಗಲೂ ಅವನು ನನ್ನ ಹತ್ತಿರ ಅಷ್ಟೊಂದು ಚೆನ್ನಾಗಿ ಮಾತನಾಡುತ್ತಿರಲಿಲ್ಲ. ಆಯ್ ಡ್ಯಾಡಿ ಅಂತ ಹೇಳಿ ಮತ್ತೆ ಅವನು ವಿಡಿಯೋ ಗೇಮ್ ಆಡ್ತಿದ್ದ. ಡ್ರೆಸ್ ತಂದು ಕೊಟ್ರೂ ಅವನು ಕೇರ್ ಮಾಡುತ್ತಿರಲಿಲ್ಲ ಎಂದು ಸಂದರ್ಶನವೊಂದರಲ್ಲಿ ಮಾಸ್ಟರ್ ಆನಂದ್ ಹೇಳಿದ್ದಾರೆ. ಇತ್ತೀಚೆಗೆ ನಾನು ಹಾಸ್ಟೆಲ್ಗೆ ಹೋದಾಗ ಓಡಿ ಬಂದ ಮಗ ನನ್ನ ಬ್ಯಾಗ್ ತೆಗೆದುಕೊಂಡು ಹೋದ. ಗುರುಕುಲ ಶಿಕ್ಷಣದಿಂದ ಈ ಬದಲಾವಣೆಯಾಗಿದೆ ಎಂದು ಮಾಸ್ಟರ್ ಆನಂದ್ ಹೇಳಿದ್ದಾರೆ. ಈ ಹಿಂದೆ ಡ್ರಾಮಾ ಜೂನಿಯರ್ಸ್ ವೇದಿಕೆಯಲ್ಲಿ ಮಾಸ್ಟರ್ ಆನಂದ್ ಪುತ್ರ ಕಾಣಿಸಿಕೊಂಡಿದ್ದರು. ಮಾಸ್ಟರ್ ಆನಂದ್ ಪುತ್ರ ಕೃಷ್ಣ ಅವರು DNA ಸಿನಿಮಾದಲ್ಲಿ ನಟಿಸಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.